ರಾಜ್ಯದಲ್ಲಿ ಸಿಎಂ ಬದಲಾವಣೆ, ಸಂಪುಟ ಪುನಾರಚನೆಯ ಚರ್ಚೆ, ನವೆಂಬರ್ ಕ್ರಾಂತಿ ಚರ್ಚೆ ಹೊತ್ತಲ್ಲೇ ದೆಹಲಿ ಪ್ರವಾಸ. ದೆಹಲಿಗೆ ಭೇಟಿ ನೀಡೋದಕ್ಕೆ ಮುಂದಾದ ಸತೀಶ್ ಜಾರಕಿಹೊಳಿ. ನಾಳೆ ದೆಹಲಿಗೆ ತೆರಳೋದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ಧಾರ ಮಾಡಿದ್ದಾರೆ. ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಭೇಟಿಗೆ ಪ್ರಯತ್ನಿಸ್ತಾ ಇದ್ದಾರೆ. ರಾಜ್ಯದ ಹೆದ್ದಾರಿಗಳ ಬಗ್ಗೆ ಗಡ್ಕರಿ ಜೊತೆಗೆ ಮಾತುಕತೆ ಮಾಡ್ತಾರಂತೆ. ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಪ್ರಯತ್ನಿಸ್ತಾ ಇರೋದು. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ರನ್ನ ಕೂಡ ಭೇಟಿ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಹಜವಾಗಿ ಪ್ರಶ್ನೆಗಳು, ಕುತೂಹಲಗಳು ಯಾತಕ್ಕಾಗಿ ಭೇಟಿಯನ್ನು ಕೊಡ್ತಾ ಇರಬಹುದು ಅಂತ. ಯಾಕಂದ್ರೆ ಸದ್ಯ ನಿಮ್ಗೆ ಗೊತ್ತಿರೋ ಹಾಗೇನೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ, ಸಿಎಂ ಬದಲಾಗ್ತಾರೆ, ಡಿಸೆಂಬರ್ಗೆ ನೂತನ ಸಿಎಂ ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೆಲವರನ್ನ ಸಂಪುಟದಿಂದ ಹೊರಗೆ ಹಾಕ್ತಾರೆ, ಕೆಲವರನ್ನ ಒಳ ಕರ್ಕೊಂಡು ಬರ್ತಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲೇ ಈ ನವೆಂಬರ್ನಲ್ಲಿಯೇ ಇದೀಗ ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇರೋದು ಸಹಜವಾಗಿಗೆ ಅದೇ ಕಾರಣಕ್ಕಿರಬಹುದೇನೋ ಅಂತ ಅನಿಸ್ತಾ ಇದೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ದಲಿತ ಸಿಎಂ ಕೂಗು ಅಂತ ಬಂದಾಗ ಮುನ್ನೆಲೆಗೆ ಬರುವವರು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತ ಬಂದಾಗಲೂ ಮುನ್ನೆಲೆಗೆ ಬರುವವರು, ಡಿಸಿಎಂ ಅಂತ ಅಂದಾಗಲೂ ಮುನ್ನೆಲೆಗೆ ಬರುವವರು ಸತೀಶ್ ಜಾರಕಿಹೊಳಿ ಅವರು. ಅದಲ್ಲದೆ ಮುಂದೆ ಸಿಎಂ ಆಗಬೇಕು ಅಂತ ಕನಸನ್ನು ಹೊಂದಿರುವಂಥ ಡಿಕೆ ಶಿವಕುಮಾರ್ ಅವರ ಪರಮ ವಿರೋಧಿ ಅಂತ ಕರೆಸ್ಕೊಳ್ತಾ ಇರುವವರು ಸತೀಶ್ ಜಾರಕಿಹೊಳಿ ಅವರು. ಸೊ ಹಾಗಾಗಿ ಇಂಥ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ತೆರಳ್ತಾ ಇರುವಂಥದ್ದು ಅದು ಈ ಟೈಮ್ನಲ್ಲಿ ಕುತೂಹಲ ಕಾರಣವಾಗ್ತಾ ಇದೆ. ಏನ್ ಮಾತಾಡ್ಕೊಂಡು ಬರ್ಬೋದು, ಏನ್ ದಾಳ ಉರುಳಿಸಬಹುದು, ಯಾರನ್ನ ಮನವೊಲಿಸಬಹುದು, ಯಾರ ಸ್ಥಾನಕ್ಕೆ ಕುತ್ತು ತರಬಹುದು ಅನ್ನುವಂಥದ್ದು. ಜಾರಕಿಹೊಳಿಯ ನಿರ್ಧಾರ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಆ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅನ್ನೋದು ಇದೆಯಂತೆ. ಅವಕಾಶ ಸಿಗುತ್ತೆ ಏನು ಎತ್ತ ಅನ್ನೋದನ್ನು ನೋಡ್ಬೇಕಾಗತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಭೇಟಿಗೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರಂತೆ. ಅವಕಾಶ ಸಿಕ್ಕಿದ್ರೆ ಭೇಟಿ ಆಗ್ತಾರೆ. ಬಟ್ ಏನ್ ಚರ್ಚೆ ಮಾಡ್ತಾರೆ? ದಲಿತ ಸಿಎಂ ಅನ್ನೋದೊಂದು ಕೂಗು ಇದೆ. ಸೊ ಆ ವಿಚಾರದ ಬಗ್ಗೆ ಮಾತಾಡ್ ಬರ್ತಾರೋ ಅಥವಾ ಸಿಎಂ ಇವರೇ ಮುಂದುವರಿಲಿ, ಸದ್ಯಕ್ಕೆ ಬೇಡ ಅಂತ ಹೇಳಿ ಬರ್ತಾರೋ, ಯಾರನ್ನ ಬೇಕಾದ್ರೂ ಮಾಡಿ ಒಕ್ಕಲಿಗ ಸಮುದಾಯದ ಡಿಕೆ ಶಿವಕುಮಾರ್ ಅವ್ರನ್ನ ಮಾತ್ರ ಮಾಡಬೇಡಿ ಅಂತ ಹೇಳಿ ಬರ್ತಾರೋ, ಅಥವಾ ಯಾವ್ದಾದ್ರೊಂದು ಸ್ಥಾನ ನಮಗೂ ಬೇಕು, ಅದು ಉಪಮುಖ್ಯಮಂತ್ರಿ ಆದ್ರೂ ಪರವಾಗಿಲ್ಲ, ಕೆಪಿಸಿಸಿ ಅಧ್ಯಕ್ಷರಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬರ್ತಾರೋ ಗೊತ್ತಿಲ್ಲ. ಬಟ್ ಭೇಟಿಗಂತೂ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಹಾಗೇನೆ ಕೆಸಿ ವೇಣುಗೋಪಾಲ್ರನ್ನ ಕೂಡ ಭೇಟಿ ಆಗ್ತಾರಂತೆ. ಹೈಕಮಾಂಡ್ ನಾಯಕರ ಜೊತೆ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಬಹುದಾದ ಸಾಧ್ಯತೆಗಳಿಗಿದೆ. ಸಿಎಂ ಕುರ್ಚಿ ವಿಚಾರದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು, ಇದರಿಂದ ಪಕ್ಷ ಸರ್ಕಾರಕ್ಕೆ ಆಗ್ತಾ ಇರುವಂತಹ ಡ್ಯಾಮೇಜು, ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಹಾಕುವಂತೆ ಮನವಿ ಮಾಡಬಹುದಾದ ಸಾಧ್ಯತೆ ಇದೆ. ಯಾರು ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನ ಮೊದಲಿಗೆ ಗಮನಿಸಬೇಕಾಗತ್ತೆ. ಯಾವ ಆಪ್ತರು, ಯಾರ ಬಣದವರು, ಯಾರು ಹೆಚ್ಚಿನದಾಗಿ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದನ್ನ ಗಮನಿಸಬೇಕಾಗತ್ತೆ. ಡಿಸಿಎಂ ಆಪ್ತರು ಬಹಿರಂಗ ಹೇಳಿಕೆ ಕೊಡ್ತಿದ್ರೆ ಅವ್ರ ವಿರುದ್ಧ ಆಕ್ಷನ್ ಆಗ್ಬೇಕು, ಸಿಎಂ ಆಪ್ತರು ಕೊಡ್ತಾ ಇದ್ರೆ ಅವ್ರ ವಿರುದ್ಧ ಆಕ್ಷನ್ಸ್ ಆಗ್ಬೇಕು. ಸೊ ಹಾಗಾಗಿ ಇದರಿಂದ ಡ್ಯಾಮೇಜ್ ಆಗ್ತಾ ಇದೆ ಪಕ್ಷಕ್ಕೆ ಅಂತ ಮನವರಿಕೆ ಮಾಡಿಕೊಡಲಿದ್ದಾರಂತೆ ಸತೀಶ್ ಜಾರಕಿಹೊಳಿ ಅವರು. ಸೊ ಆ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಹಬ್ಬಿರುವಂತ ಸುದ್ದಿ, ಮನೆ ಮಾಡ್ತಾ ಇರುವಂತ ಸುದ್ದಿ, ಹೆಚ್ಚು ಸದ್ದಾಗ್ತಿರುವಂತ ಸುದ್ದಿ, ಸಿಎಂ ಬದಲಾಗ್ತಾರಂತೆ ಅಂತ. ಅದ್ ಯಾರು ಗಾಳಿಗೆ ತೂರ್ಬಿಟ್ರು ಅಂತಂದ್ರೆ ಇದೇ ಕಾಂಗ್ರೆಸ್ನವರೇನೆ. ರಾಜಣ್ಣ ಅವರೇ ಮೊದಲಿಗೆ ಕ್ರಾಂತಿ ಆಗತ್ತೆ ಅಂತ ಹೇಳಿದವರು. ಅಲ್ಲಿವರೆಗೂ ಯಾವುದೇ ಮಾಧ್ಯಮದವರೆಗೂ ಈ ಕ್ರಾಂತಿ ಬಗ್ಗೆ ಗೊತ್ತಿರಲಿಲ್ಲ. ರಾಜಣ್ಣ ಅವರು ಬಿಟ್ಟಂತ ಒಂದು ಅಸ್ತ್ರ ನೋಡಿ ನವೆಂಬರ್ ವರೆಗೂ ತಂದು ನಿಲ್ಸಿದೆ. ಹಾಗಾಗಿ ಇದರಿಂದ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗಿದೆ, ಅನೇಕರಿಗೆ ಇದೇ ಪ್ರಶ್ನೆ, ಕಾರ್ಯಕರ್ತರಿಗೂ ಇದೇ ಪ್ರಶ್ನೆ. ಏನಾದ್ರು ಕೆಲಸ ಮಾಡೋಣ ಅಂದ್ರೆ ಇರಿ ತಡೀರಿ, ಸಿಎಂ ಬದಲಾಗ್ತಾರಂತೆ, ನೋಡ್ಕೊಂಡು ಮಾಡ್ಬಿಡೋಣ. ಇನ್ನೇನೋ ಯೋಜನೆ ಜಾರಿಗೆ ತರಬೇಕು ಅಂತಂದ್ರೆ ಇರಿ ನೋಡೋಣ, ಸಿಎಂ ಬದಲಾಗ್ತಾರಂತೆ. ಎಲ್ಲರೂ ಬಾಯಲ್ಲೂ ಇರೋದ್ರಿಂದ ಇದೊಂದು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ಡ್ಯಾಮೇಜ್. ವರ್ಚಸ್ ಅಂತೂ ಹೆಚ್ಚು ಮಾಡಿಲ್ಲ, ಡ್ಯಾಮೇಜೇ ಜಾಸ್ತಿ ಮಾಡಿರೋದು. ಹಾಗಾಗಿ ಈ ವಿಚಾರದ ಬಗ್ಗೆ ಹೈಕಮಾಂಡ್ ನಾಯಕರ ಹತ್ರ ಚರ್ಚಿಸ್ತಾರಂತೆ. ಹಿಂಗೆ ಸಿಎಂ ಬದಲಾವಣೆ ಅಂತ ಚರ್ಚೆ ಆಗ್ತಿರೋದು ರಾಜಕೀಯದ ಮೇಲೆ ಪರಿಣಾಮ ಬೀರ್ತಾ ಇದೆ, ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದನ್ನ ಆದಷ್ಟು ಬೇಗ ಸರಿಪಡಿಸಬೇಕು, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇದೆಲ್ಲದ್ರ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೆ ಮಾತಾಡಲಿದ್ದಾರೆ, ಮನವರಿಕೆ ಮಾಡ್ಕೊಡಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಅದಕ್ಕೆಲ್ಲ ಯಾವ ತರ ಪ್ರತಿಕ್ರಿಯೆ ಕೊಡ್ತಾರೆ, ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದ್ರೂ ಜವಾಬ್ದಾರಿಯನ್ನ ಕೊಟ್ಟು ಕಳಿಸ್ತಾರೋ ಅಥವಾ ಸೈಲೆಂಟ್ ಆಗಿ ಇರಕ್ ಹೇಳಿ ಅಂತ ಮೆಸೇಜ್ ಅನ್ನ ಕಳಿಸ್ತಾರೋ ಅಥವಾ ಬದಲಾವಣೆಗಳಾಗತ್ತೆ ಆದ್ರೆ ಎಲ್ರೂ ಸಮಚಿತ್ತದಿಂದ ನಡ್ಕೊಳ್ಬೇಕು ಅಂತ ಹೇಳಿ ಕಳಿಸ್ತಾರೋ ಗೊತ್ತಿಲ್ಲ. ಬಟ್ ಈ ಎಲ್ಲಾ ವಿಚಾರದ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಭೇಟಿ ಮಾಡಿ ಚರ್ಚೆ ಮಾಡಲಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಜೊತೆ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಗೆ ಭೇಟಿ ಕೊಡ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ. ಈಗಾಗಲೇ ಹನುಮಂತನ್ ಬಾಲತರ ಕ್ಯೂನಲ್ಲಿ ನಿಂತು ಬಿಟ್ಟಿದ್ದಾರೆ, ನಂಗೂ ಬೇಕು ಅಂತ. ಹಾಗಾಗಿ ಅವರುಗಳು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಈಗ ಕೆಲವರು ಸತೀಶ್ ಜಾರಕಿಹೊಳಿ ಜೊತೆಗೇನೆ ಹೋಗಬಹುದಾದ ಸಾಧ್ಯತೆ ಇದೆ ದೆಹಲಿಗೆ. ಅಲ್ಲಿ ತಮ್ಮ ಹೈಕಮಾಂಡ್ ನಾಯಕರ ಮನವೊಲಿಕೆಗೆ
ಮುಂದಾಗಬಹುದಾದ ಸಾಧ್ಯತೆ ಇದೆ. ಆ ಪೈಕಿ ರಘುಮೂರ್ತಿ, ಅನಿಲ್ ಚಿಕ್ಕಮಾದು ದೆಹಲಿಗೆ ಭೇಟಿ ನೀಡಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸಂಪುಟ ಪುನಾರಚನೆ ವೇಳೆ ತಮ್ಮನ್ನ ಪರಿಗಣಿಸುವಂತೆ ಮನವಿ ಮಾಡಬಹುದು. ಸತೀಶ್ ಜಾರಕಿಹೊಳಿ ಮೂಲಕ ಬೇಡಿಕೆಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ನಿತಿನ್ ಗಡ್ಕರಿ ಭೇಟಿ ಸಮಯ ಗಮನಿಸಿ ದೆಹಲಿಗೆ ಪ್ರಯಾಣವನ್ನ ಮಾಡ್ತಾರೆ. 3 ದಿನ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದಾರೆ ಸತೀಶ್ ಅಂಡ್ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ನಿತಿನ್ ಗಡ್ಕರಿ ಅವರನ್ನ ಭೇಟಿ ಆಗೋದಕ್ಕೆ ಸಮಯ ನಿಗದಿ ಆದ್ರೆ 1 ದಿನ ಸಾಕು. ಓಕೆ, ಹಬ್ಬಬ್ಬ ಅಂದ್ರೂ 2 ದಿನ ಅಂತ ಹೇಳ್ಬೋದು. ಆದ್ರೆ 3 ದಿನ ದೆಹಲಿಯಲ್ಲೇ ಇರ್ತಾ ಇದ್ದಾರೆ ಅಂತ ಅಂದಾಗ ಅನುಮಾನ ಬಲವಾಗ್ತಾ ಇದೆ. 3 ದಿನ ಇದ್ದು ಏನ್ ಮಾತಾಡ್ಕೊಂಡು ಬರ್ತಾರೆ, ಏನ್ ಮೆಸೇಜ್ ಅನ್ನ ತೆಗೆದುಕೊಂಡು ಬರ್ತಾರೆ, ಅಥವಾ ಅಲ್ಲಿ ಇದ್ಕೊಂಡೆ ಏನಾದ್ರು ಮೆಸೇಜ್ ಅನ್ನ ಪಾಸ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೆ. ನಿತಿನ್ ಗಡ್ಕರಿ ಅವರ ಭೇಟಿಗೆ 1 ದಿನ ಅವಕಾಶ ಸಿಗತ್ತೆ ಬಿಡಿ, ಒಂದು ಅರ್ಧ ಗಂಟೆನೋ 1 ಗಂಟೆನೋ ಸಿಗ್ತಾರೆ, ಅದನ್ನ ಹೇಳ್ತಾರೆ. ಓಕೆ, ನೀವು ಇವತ್ತು ಬನ್ನಿ, ನಾಳೆ ಸಿಗ್ತಾರೆ ಅಂತ. ಬಟ್ ಇವ್ರು 3 ದಿನ ದೆಹಲಿಯಲ್ಲಿ ಇರ್ತಾ ಇದ್ದಾರೆ. ಯಾತಕ್ಕಾಗಿ? ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಇವ್ರ ಜೊತೆಗೆ ಹೋಗ್ತಾರಂತೆ. ಅವರು ನಮ್ಮನ್ನು ಒಂಚೂರು ಗಮನದಲ್ಲಿ ಇಟ್ಕೊಳ್ಳಿ, ನಾವು ಕೂಡ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿತಾರೆ ಅಂತ ಹೇಳ್ಬಿಟ್ಟು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವರ ದೆಹಲಿಯ ಈ ಭೇಟಿ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಈಗಾಗಲೇ DCM ಅವರು ಹೇಳ್ಬಿಟ್ಟಿದ್ದಾರೆ, ಅಯ್ಯೋ ಬಿಹಾರ ಎಲೆಕ್ಷನ್ ಇದೆಯಲ್ಲ ಅದಕ್ಕೆಲ್ಲ ಹೋಗ್ತಾ ಇದ್ದಾರೆ ಅಷ್ಟೇನೆ ಅಂತ. ಆದರೂ ಒಳಗಿನ ಮರ್ಮ ಬೇರೆ ಬೇರೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಸಂದರ್ಭದಲ್ಲಿ ಅಂದ್ರೆ CM ಬದಲಾಗಬೇಕು ಅಥವಾ ಬದಲಾವಣೆಯ ಬಗ್ಗೆ ಚರ್ಚೆ ಇದೆ ಅಂತ ಹೇಳ್ತಾ ಇರುವಂತ ಸಂದರ್ಭದಲ್ಲಿ CM ಕ್ಯಾಂಡಿಡೇಟ್ ಆಗಬಹುದು ಅಂತ ಗುರುತಿಸಿಕೊಳ್ತಾ ಇರುವಂತ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇರೋದು, 3 ದಿನ ಅಲ್ಲೇ ಇರ್ತಾ ಇರೋದು ಯಾವ ತರ ರಾಜಕೀಯವಾಗಿ ಸಂದೇಶವನ್ನ ರವಾನಿಸ್ತಾ ಇದೆ? ಅವರು ಹೋಗ್ತಾ ಇರುವಂತ ನಿಜವಾದ ಕಾರಣದ ಬಗ್ಗೆ ಮಾಹಿತಿ ನೀಡೋದಾದ್ರೆ. ಮಿತಿ, ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಪಕ್ಷದ ಕಾರ್ಯಕರ್ತರಿಗೂ ಕೂಡ ಪದೇ ಪದೇ ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದ ಸಹಜವಾಗಿ ಗೊಂದಲ ಕೂಡ ಶುರುವಾಗ್ತಾ ಇದೆ. ಹೈಕಮಾಂಡ್ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಈ ಕಡೆ ಗಮನವಹಿಸ್ತಾ ಇಲ್ಲ. ಹಾಗಾಗಿ ನಾಯಕರು ಕೂಡ ತಮಗೆ ಇಷ್ಟ ಬಂದಂತೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಆ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ನವೆಂಬರ್ 21 ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂತ ಒಂದು ಮಾತನ್ನ DCM DK ಶಿವಕುಮಾರ್ ಅವರು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗಾಗಲೇ ಹೊರಗೆ ಬೀಳ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮಟ್ಟದಲ್ಲೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗ್ತಾ ಇರಬಹುದು. 2.5 ವರ್ಷಗಳು ಪೂರ್ಣ ಆಗ್ತಾ ಇರೋದ್ರಿಂದ ನವೆಂಬರ್ 20 ಆ ಸಂದರ್ಭದಲ್ಲಿ ಸಂಪುಟ ಬದಲಾವಣೆ ವಿಚಾರ ಮತ್ತೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿದೆ. ಸೊ ಇದರ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿ ಅವರು ಬಹುತೇಕವಾಗಿ ನಾಳೆ ದೆಹಲಿಗೆ ತೆರಳುವಂತ ಸಾಧ್ಯತೆಗಳಿದೆ. 3 ದಿನಗಳ ಕಾಲ ಅವರು ದೆಹಲಿಯಲ್ಲೇ ಇರಲಿದ್ದಾರೆ. ಇಲಾಖೆಗೆ ಸಂಬಂಧಪಟ್ಟಂತೆ ದೆಹಲಿಗೆ ಅವರು ತೆರಳುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳಿದ್ರು. ದೆಹಲಿಗೆ ತೆರಳಿದ ನಂತರ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ಬೇಕಾಗತ್ತೆ. ಬಿಹಾರ ಚುನಾವಣೆಯಲ್ಲಿ ವರಿಷ್ಠ ನಾಯಕರು ಬ್ಯುಸಿ ಆಗಿರೋದ್ರಿಂದ ಅಲ್ಲಿ KC ವೇಣುಗೋಪಾಲ್ ಹಾಗೆ ರಾಜ್ಯ ಉಸ್ತುವಾರಿ ಆಗಿರುವಂತಹ KC ಸುರ್ಜೇವಾಲಾ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಇರ್ತಾರೆ ಅನ್ನುವಂತ ಒಂದು ಮಾಹಿತಿಗಳಿದೆ. ಹಾಗಾಗಿ 3 ಜನ ನಾಯಕರನ್ನ ಭೇಟಿ ಮಾಡಿ ರಾಜ್ಯ ಮಟ್ಟದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು, ನಾಯಕರ ಹೇಳಿಕೆಗಳಿಂದ ಆಗ್ತಾ ಇರುವಂತಹ ಗೊಂದಲಗಳು ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಉದ್ಭವಿಸಿರುವಂತಹ ಈ ಗೊಂದಲವನ್ನ ನೀವು ಪರಿಹರಿಸದೆ ಹೋದ್ರೆ ರಾಜ್ಯದಲ್ಲಿ ನಾವು ಸರ್ಕಾರಕ್ಕೆ ಇದು ಸಂಕಷ್ಟವನ್ನ ತಂದೊಡ್ಡಬಹುದು ಅನ್ನುವಂತ ಚರ್ಚೆಗಳನ್ನ ಹೈಕಮಾಂಡ್ ನಾಯಕರ ಮುಂದೆ ಸತೀಶ್ ಜಾರಕಿಹೊಳಿ ಇಡ್ಲಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಇದರ ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲೂ ಕೂಡ ವರಿಷ್ಠರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಸಹಜವಾಗಿ KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ ಸತೀಶ್ ಜಾರಕಿಹೊಳಿ ಆಗಿದ್ದಾರೆ. ಈಶ್ವರ್ ಖಂಡ್ರೆ ಅಥವಾ ಸತೀಶ್ ಜಾರಕಿಹೊಳಿ ಇಬ್ಬರಲ್ಲಿ KPCC ಅಧ್ಯಕ್ಷ ಒಬ್ಬರು KPCC ಅಧ್ಯಕ್ಷರಾಗ್ತಾರೆ ಅನ್ನುವಂತ ಮಾಹಿತಿಗಳು ಇರೋದ್ರಿಂದ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಹೈಕಮಾಂಡ್ ನಾಯಕರು ಕರೆದು ಅವರ ಜೊತೆ ಚರ್ಚೆಯನ್ನ ಮಾಡಿ KPCC ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದೆ ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಎದ್ದಿರುವಂತಹ ಗೊಂದಲಗಳಿಗೆ ತೆರೆ ಎಳೆಯಬಹುದು ಅನ್ನುವಂತ ಲೆಕ್ಕಾಚಾರ ಕೂಡ ಇದೆ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ 28ಕ್ಕೆ ನಾನು CM ಅಭ್ಯರ್ಥಿ ಅಂತೇಳಿ ಈಗಾಗಲೇ ಬಿಂಬಿಸ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಯತೀಂದ್ರ ಅವರು ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ತದನಂತರದಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ ಅನ್ನುವಂಥದ್ದು ಈಗಿನಿಂದಲೇ ಶುರುವಾಗ್ತಾ ಇದೆ. ಈಗ ಜೊತೆಗೆ ದಲಿತ CM ಕೂಗು ಕೂಡ ಕೇಳಿ ಬರ್ತಾ ಇದೆ. ಈ ಕಾರಣಕ್ಕೆ ಇಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯನವರ ಪರವಾಗಿ ಅಲ್ಲಿ ಬ್ಯಾಟಿಂಗ್ ಅನ್ನ ಮಾಡಬಹುದು ಅಥವಾ
ಒಂದು ವೇಳೆ ಅನಿವಾರ್ಯತೆ ಉದ್ಭವಿಸಿದ್ದೆ ಆದ್ರೆ ನಮ್ಮನ್ನು ಕೂಡ ದಲಿತರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಡುವಂತಹ ಸಾಧ್ಯತೆಗಳಿದೆ. ಇದರ ಜೊತೆಗೆ ಈಗಾಗಲೇ ವಾಲ್ಮೀಕಿ ಸಮುದಾಯದ 2 ಸಚಿವರನ್ನ ಸಂಪುಟದಿಂದ ಕೈ ಬಿಡಲಾಗಿತ್ತು ಬೇರೆ ಬೇರೆ ಕಾರಣಗಳಿಗಾಗಿ. ಸೊ ಹಾಗಾಗಿ ಆ ಸಮುದಾಯದ 2 ಇಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಇಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಜೊತೆ ಅವರ ಸಮುದಾಯದ ಶಾಸಕರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸುವಂತ ಸಾಧ್ಯತೆಗಳಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.